ಎರಡು ವಿಚಾರಗಳ ಬಗ್ಗೆ ಪ್ರತಿಪಕ್ಷಗಳು ಮಾತಾಡ್ತಾ ಇದೆ. ಒಂದು ಬಿಹಾರ ಎಲೆಕ್ಷನ್ನ ವಿಚಾರದಲ್ಲಿ ಒಂದೇ ಹೇಳಿಕೆ, ಮತ್ತೊಂದು ಇದಕ್ಕೆ ಹೊಣೆ ಯಾರು ಹೊತ್ಕೊಳ್ತಾರೆ, ಇದಕ್ಕೆ ಉತ್ತರದಾಯಿತ್ವ ಯಾರು, ಈ ವಿಚಾರವನ್ನ ಪ್ರಮುಖವಾಗಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಬಹಳ ಆಯಾಮಗಳಲ್ಲಿ ಚರ್ಚೆ ಮಾಡೋದಕ್ಕೆ ಹೊರಟಿದ್ದೀವಿ. ಈ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅತಿಥಿಗಳಿದ್ದಾರೆ, ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಬಿಜೆಪಿ ವಕ್ತಾರರಾದಂಥ ಉತ್ಕರ್ಷ್ ಅವರು. ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಿವೃತ್ತ ಸೇನಾಧಿಕಾರಿ ಡಾಕ್ಟರ್ ಯೋಗಿ ನಾರಾಯಣ್ ಜಾಯ್ನ್ ಆಗಿದ್ದಾರೆ, ತಮಗೂ ಕೂಡ ಸ್ವಾಗತ. ಇನ್ನು ಜೆಡಿಎಸ್ ವಕ್ತಾರರಾದಂತಹ ನಾಗೇಂದ್ರ ಬಾಬು ಅವರೇ ತಮಗೂ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾದಂತಹ ದರ್ಶನ್ ಜಾಯ್ನ್ ಆಗಿದ್ದಾರೆ, ದರ್ಶನ್ ಅವರೇ ತಮಗೂ ಕೂಡ ಸ್ವಾಗತ. ಮೊದಲನೇದಾಗಿ ಉತ್ಕರ್ಷ್ ಅವರೇ, ಇವತ್ತು ಕಾರ್ ಬ್ಲಾಸ್ಟ್ ಅಂತ ಹೇಳಿದ್ದಾರೆ. ಇಲ್ಲಿಯವರೆಗೂ ಕೂಡ ಅದು ಬಾಂಬ್ ಬ್ಲಾಸ್ಟಾ ಅಥವಾ ಇದು ನಿಜಕ್ಕೂ ಕೂಡ ಭಯೋತ್ಪಾದಕ ದಾಳಿನ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಇಲ್ಲಿಯವರೆಗೆ ಯಾವ ಉಗ್ರ ಸಂಘಟನೆ ಅದು ನಮ್ಮ ದೇಶದ ಒಳಗಿನ ಸಂಘಟನೆ ಅಥವಾ ದೇಶದ ಹೊರಗಿನ ಸಂಘಟನೆ, ಯಾವ ಸಂಘಟನೆನೂ ಹೊಣೆ ಹೊತ್ಕೊಂಡಿಲ್ಲ. ಹಾಗಾದ್ರೆ ಕಾರ್ ಬ್ಲಾಸ್ಟ್ನ ಹೊಣೆ ಯಾರು ಹೊತ್ಕೋಬೇಕು ಸರ್? ನೋಡಿ ಮೇಡಮ್, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಈಗ ಎಲ್ಲಾ ಮುಸಲ್ಮಾನರು ಭಯೋತ್ಪಾದಕರಲ್ಲ ಅಂತ ಹೇಳ್ತಾರೆ, ಆದ್ರೆ ಭಯೋತ್ಪಾದಕರಲ್ಲ ಯಾಕೆ ಮುಸಲ್ಮಾನರು? ಇದೇ ನಮ್ ಪ್ರಶ್ನೆ ಇರ್ತಕ್ಕಂಥದ್ದು. ಈಗ ನೋಡಿ, ನಾ ಕೇಳಿದ ಪ್ರಶ್ನೆ ಏನು, ನೀವ್ ಹೇಳ್ತಿರೋ ಉತ್ತರ ಏನು? ಇದು ಒಂಥರ ಫ್ಯಾಷನ್ ಆಗ್ಬಿಟ್ಟಿದೆ ಮುಸಲ್ಮಾನರನ್ನ ಟೀಕೆ ಮಾಡೋದು. ನಾ ಕೇಳಿದ ಪ್ರಶ್ನೆ ಅಲ್ಲ ಸರ್, ಅದಕ್ಕೆ ಆಮೇಲೆ ಬರೋಣ. ಇದು ಭಾರಿ ಫ್ಯಾಷನ್ ಇದು, ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಒಂದ್ ನಿಮಿಷ ತಡ್ರಿ. ಇವತ್ತು ಸತ್ತಿರೋರಲ್ಲಿ ಸತ್ತೋಗಿರೋರೆಲ್ಲ ಬರೀ ಹಿಂದೂಗಳಲ್ಲ, ಮುಸಲ್ಮಾನರು ಸತ್ತಿದ್ದಾರೆ, ಹಿಂದೂಗಳು ಸತ್ತಿದ್ದಾರೆ, ಕ್ರಿಶ್ಚಿಯನ್ರು ಸತ್ತಿದ್ದಾರೆ, ಎಲ್ಲರೂ ಸತ್ತಿದ್ದಾರೆ. ಈ ಭಯೋತ್ಪಾದಕರಿಗೆ ಧರ್ಮ ಅನ್ನೋದಿರಲ್ಲ. ಅವರು ನಮಕ್ ಹರಾಮ್ಗಳು, ಅವರು ಹಲಾಲ್ ಕೋರ್ಗಳು, ಅವರು ನಾಲಾಯಕಗಳು. ಈಗ ನಾ ಕೇಳಿರೋ ಪ್ರಶ್ನೆ, ಇಲ್ಲಿಯವರೆಗೆ ಯಾವ ಉಗ್ರ ಸಂಘಟನೆ ಕೂಡ ಇದರ ಹೊಣೆ ಹೊತ್ಕೊಂಡಿಲ್ಲ. ಹಾಗಾದ್ರೆ ಇದಕ್ಕೆ ಯಾರಾದ್ರೂ ಒಬ್ರು ಹೊಣೆ ಹೊತ್ಕೋಬೇಕಲ್ಲ, ಇದಕ್ಕೆ ಏನಾದ್ರೂ ಒಂದು ಕಾರಣ ಇರ್ಬೇಕಲ್ಲ, ಇದಕ್ಕೆ ಯಾರಾದ್ರೂ ಒಬ್ರು ರೆಸ್ಪಾನ್ಸಿಬಲ್ ಇರ್ಬೇಕಲ್ಲ, ಇದಕ್ಕೆ ಯಾರಾದ್ರೂ ಒಬ್ರು ಅಕೌಂಟಬಿಲಿಟಿ ಇರ್ಬೇಕಲ್ಲ. ಲೇಡಿ ಡಾಕ್ಟರ್ ಶೈನಾ ಶಹೀದ್ ಯಾವ ಸಂಘಟನೆ ನಂಟಿತ್ತು? ಜಮಾತೆ ಇಸ್ಲಾಂ ಏನ್ ಅದು ಭಾರತದ ಸಂಘಟನೆ? ಅದು ಭಯೋತ್ಪಾದಕ ಸಂಘಟನೆ ಅಲ್ಲ. ಇವ್ರಿಗೆ ನಾಚಿಕೆ ಆಗ್ಬೇಕ್ರಿ. ಇವ್ರಿಗೆಲ್ಲ ಒಬ್ಬ ಎಜುಕೇಟೆಡ್ ವೈಟ್ ಕಾಲರ್ ಇವರು ಮಾಡಿರ್ತಕ್ಕಂಥ ಅನ್ಎಜುಕೇಟೆಡ್ಸ್ ಡಾಕ್ಟರ್ಗಳು, ಇವ್ರಿಗೇನು ಕಳ್ಳೆಪುರಿ ತಿಂತ ಇದ್ರು ಅವರು. ಇವತ್ತು ಇದನ್ನ ಸಮರ್ಥಿಸ್ಕೊಂಡಂತ ಬರ್ದಲ್ಲಿ ಕಾರು ಇಡೀ ದಿನ ದೆಹಲಿಯ ಚಕ್ಕರ್ ಹೊಡೆಯುತ್ತೆ, ಪಾರ್ಕಿಂಗ್ ಸ್ಪೇಸ್ ಅಲ್ಲಿ 3 ಗಂಟೆ ಇರುತ್ತೆ. ಏನು ನೀವು ಕಡ್ಲೆಪುರಿ ತಿಂತಾ ಇದ್ರಾ? ದೆಹಲಿ ಪೊಲೀಸರು ಕಡ್ಲೆಪುರಿ ತಿಂತಾ ಸತ್ತು ಹೋಗಿದ್ದಾರೆ. ನಿಮ್ಮ ಪ್ರಶ್ನೆ ಧರ್ಮದ ಬಗ್ಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಸಚಿವರು ಬಿಹಾರ್ ಎಲೆಕ್ಷನ್ ಮುಂಚೆ ಆಗುತ್ತೆ ಅಂತ ಹೇಳ್ತಾರೆ. ಇದನ್ನ ಒಪ್ಕೊಳಕ್ಕಾಗುತ್ತಾ? ನಾವು ಖಂಡನೆ ಮಾಡ್ತಕ್ಕಂಥ ತಾಕತ್ತಿಲ್ಲ ಅವ್ರಿಗೆ. ಇಂತ ರಕ್ತ ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಬರ್ದವ್ರು ಹೋಗ್ತಾ ಇದ್ದಾರೆ. ಲಿಂಕ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ನಾನು ಮಾತಾಡೋಣ. ಅಕೌಂಟಬಿಲಿಟಿ ಯಾಕೆ ಮಾತಾಡಬಾರ್ದು? ಅಕೌಂಟಬಿಲಿಟಿ ಬಗ್ಗೆ ಮಾತಾಡ್ಬೇಕು ಮೇಡಮ್, ಅದನ್ನ ಹೇಳ್ತಾ ಇಲ್ಲ. ನೀವು ಈ ದೇಶದ ಸಾರ್ವಜನಿಕರಾಗಿ ನೀವು ಪ್ರಶ್ನೆ ಮಾಡಬೇಕು. ಡಾಕ್ಟರ್ ಶೈನಾ ಶಹೀದ್ ಅನ್ನುವಂತ ಮಹಿಳೆ ಏನಿದ್ದಾಳೆ, ಆಕೆ ಹಿಂದೆ ಇರ್ತಕ್ಕಂಥ ಒಂದು ಭಯೋತ್ಪಾದಕ ಸಂಘಟನೆ, ಅಂಡ್ ಶಿ ವಾಸ್ ದ ಇನ್ಚಾರ್ಜ್ ಆಫ್ ಮಹಿಳಾ ಒಂದು ಏನು ವಿಂಗ್ ಇದೆ, ಅದ್ರ ವಿಂಗ್ ಇನ್ಚಾರ್ಜ್ ಆಗಿದ್ಲವಳು. ಅದೆಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಈಗ ಬಯಲಾಗ್ತಾ ಇಲ್ವಾ ಇನ್ವೆಸ್ಟಿಗೇಷನ್ ಮುಖಾಂತರ? ಇನ್ ಯಾರನ್ನ ನೀವು ಹೊಣೆ ಮಾಡ್ಲಿಕ್ಕಾಗುತ್ತೆ? ಇವತ್ತು ಪಾಕಿಸ್ತಾನದ ಏನು ರಕ್ಷಣಾ ಸಚಿವರು ಹೇಳ್ತಾರೆ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ, ಕಾರ್ ಬ್ಲಾಸ್ಟ್ ಆಗಿದೆ. ಈಗ ನಾವು ಕೇಳತಕ್ಕಂಥದ್ದು ಪಾಕಿಸ್ತಾನಕ್ಕೆ ಇದಕ್ಕೆ ಏನ್ ಸಂಬಂಧ? ಯಾಕೆ ಮಾತಾಡ್ಬೇಕು? ಪಾಕಿಸ್ತಾನ ರಕ್ಷಣಾ ಸಚಿವರು ಇದನ್ನ ಪಾಕಿಸ್ತಾನದ ರಕ್ಷಣಾ ಗ್ಯಾರಂಟಿ ನ್ಯೂಸ್ ಅಲ್ಲಿ ಕುತ್ಕೊಂಡು ಕೇಳಿದ್ರೆ ಹೆಂಗೆ ಸ್ವಾಮಿ? ಅದೊಂದು ಭಿಕ್ಷುಕ ದೇಶ, ಅದೊಂದು ನಾಲಾಯಕ ದೇಶ. ಏನು ನೀವು ಮಾತಾಡ್ತಿರೋದೇನು? ಪಾಕಿಸ್ತಾನದ ಅನ್ನೋದು ಒಂದು ರೋಗ್ ಸ್ಟೇಟ್, ಅಲ್ಲಿ ತಿನ್ನಕ್ಕೆ ಉಣ್ಣಕ್ಕೆ ಗತಿ ಇಲ್ಲ. ಅದೊಂದು ಭಿಕ್ಷುಕ ದೇಶ. ಆ ದೇಶದಲ್ಲಿ ಜನ ಸಾಯ್ತಾರ, ಬದುಕ್ತಾರ, ಹಾಳಾಗಿ ಹೋಗ್ಲಿ. ನನ್ನ ದೇಶದ ಜನ ಸಾಯ್ಬಾರ್ದು. ಅದನ್ನ ನೀವ್ ಹೇಳ್ಬೇಕಲ್ಲ, ಅದನ್ನೇ ಹೇಳ್ತೀರಂತದ್ದು. ಭಯೋತ್ಪಾದಕರು ಫರೀದಾಬಾದ್ ನಲ್ಲಿ ಅಷ್ಟು ದೊಡ್ಡ ಪ್ರಮಾಣದ ಸ್ಫೋಟಕಗಳನ್ನ ಜಪ್ತಿ ಮಾಡ್ತಾರೆ, ಉಗ್ರಗಾಮಿಗಳನ್ನ ಅರೆಸ್ಟ್ ಮಾಡ್ತಾರೆ. ಫರೀದಾಬಾದ್ಗೂ ಮತ್ತು ದೆಹಲಿಗೂ ಬಹಳ ದೊಡ್ಡ ಡಿಫ್ರೆನ್ಸ್ ಏನು ಇಲ್ಲ. ಇಷ್ಟೆಲ್ಲ ದೊಡ್ಡ ಮಟ್ಟದ ಪ್ಲಾಟ್ ಆಗ್ತಾ ಇದೆ ಅನ್ನೋದನ್ನ ಬರ್ಸ್ಟ್ ಮಾಡಿದ ಮೇಲೂ ಕೂಡ ಒಂದು ಕಟ್ಟೆಚ್ಚರ, ಒಂದು ಅಲರ್ಟ್ನೆಸ್ ಮಾಡೋ ಅಷ್ಟೊತ್ತಿಗೆ ಇವ್ರು ಬಾಂಬ್ ಬ್ಲಾಸ್ಟ್ ಮಾಡಿದಾರಲ್ಲ, ಕಾರ್ ಬ್ಲಾಸ್ಟ್ ಆಗಿದೆ ಅಲ್ವಾ? ಹಾಗಾದ್ರೆ ನೈತಿಕತೆ ಇದೆ ಅವ್ರಿಗೆ, ದೇಶದ್ರೋಹಿಗಳಿಗೆ. ಯಾವ ದೇಶದ್ರೋಹಿಗಳು ಮಾತಾಡ್ತಕ್ಕಂಥವ್ರು ಯಾರಿದ್ದಾರೆ? ಹೌದು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಚುನಾವಣೆ ಮುಂಚೆ ಆಗುತ್ತೆ ಅಂತ ಕೇಳ್ತಾರಲ್ಲ, ಬಸವರಾಜ ರಾಯರೆಡ್ಡಿ ಮಾತಾಡ್ತಾರೆ.
ಜಮೀರ್ ಅಹಮದ್ ಖಾನ್ ಪ್ರಿಯಾಂಕ್ ಖರ್ಗೆ ಮಾತಾಡ್ತಾರೆ. ಕೇಳಿದ್ ನಾನು ಆಮೇಲೆ ಅದನ್ನ ಪ್ರಿಯಾಂಕ್ ಖರ್ಗೆ ಕೇಳಿದ್ರಲ್ಲಿ ತಪ್ಪೇನು ಇಲ್ಲ. ಯಾಸಿನ್ ಮಲಿಕ್ ಅನ್ನ ಪಾರ್ಲಿಮೆಂಟ್ ಕರೆದು ಸನ್ಮಾನ ಮಾಡಿದ್ಯಾರು ಮೇಡಮ್? ಪ್ರಿಯಾಂಕ್ ಅದನ್ನ ಖರ್ಗೆ ಹೇಳ್ಬೇಕು. ನೀವು ಹಳೆದೆಲ್ಲ ಬೇಡ ಸ್ವಾಮಿ, ಇವತ್ತು ನಮ್ಮ ಮಾತಾಡಿ. ದೇಶಭಕ್ತಿ ಅದಕ್ಕೆ ಪಾಠ ಬಿಜೆಪಿ ಮಾಡ್ತಾರೆ ಬಂದಿರೋದು ಅವ್ರು ಸರಿ ಇಲ್ಲ ನಗೆ ಪಾಟ್ಲು ಅಂತ. ವಿಚಾರ ಅದು. ಯಾವ್ದು ನಗೆ ಪಾಟ್ಲು? ಯಾಸಿನ್ ಮಲಿಕ್ ಅನ್ನ ಪಾರ್ಲಿಮೆಂಟ್ ಕರೆದು ಸನ್ಮಾನ ಉತ್ಕರ್ಷ್, ಯಾರು ಮಾಡಿದ್ ನಾನ್ ಮೇಡಮ್? ಮಾತಾಡ್ತಿರೋ ಪ್ರಶ್ನೆ ನಿಮ್ಗೆ ಅರ್ಥ ಅರ್ಥ ಆಗ್ತಿದೆ. ಪ್ರಿಯಾಂಕ್ ಖರ್ಗೆ ಹೇಳಿ. ಕೇಳಿರೋ ಪ್ರಶ್ನೆ ವೆರಿ ವ್ಯಾಲಿಡ್. ಅಕೌಂಟಬಿಲಿಟಿ ಫೋನ್ ಯಾಕೆ ಕೊಟ್ರು? ಪ್ರಶ್ನೆ ಮಾಡ್ರಿ ಪರಮೇಶ್ವರ್ ಅವರನ್ನ, ಮಾಡೋಣ. ಪ್ರಿಯಾಂಕ ಖರ್ಗೆ ಅವರು. ಮಾಡೋಣ. ಅದ್ ಬಿಟ್ಬಿಟ್ಟು ಅದನ್ನು ಪ್ರಶ್ನೆ ಮಾಡ್ಬೇಕು, ಇದನ್ನು ಪ್ರಶ್ನೆ ಮಾಡ್ಬೇಕು. ಮಾಡ್ತಾ ಇದಾರೆ, ಬೇಡ ಅಂತ ನಾವು ಹೇಳಿಲ್ಲ. ಪ್ರಶ್ನೆ ಮಾಡ್ಬೇಕು, ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು, ಅಮಿತ್ ಇದನ್ನು ಮಾಡ್ಬೇಕು. ಶಾ ಮೀಟಿಂಗ್ ಅನ್ನ ಮಾಡಿ ಏನ್ ಆಕ್ಷನ್ ತಗೋಬೇಕು ಅದನ್ನ ತಗೊಳ್ತಾ ಇದ್ದಾರೆ. ಅವ್ರು ಮಾಡಿದ್ರೆ ತಪ್ಪು, ನೀವು ಮಾಡಿದ್ರೆ ಸರಿ. ನಿಮ್ಮನ್ನ ಯಾರು ಪ್ರಶ್ನೆ ಮಾಡಬಾರ್ದು. ಬಿಜೆಪಿಯನ್ನ ಈ ನಾವೆಲ್ಲೂ ಕೂಡ ವಿಚಾರದಲ್ಲಿ ಹೇಳ್ತಾ ಇಲ್ಲ ಪ್ರಶ್ನೆ ಪ್ರಶ್ನೆ ಮಾಡಿದ್ರೆ ಅವ್ರು ಮಾಡ್ಬಾರ್ದು ಅಂತ. ದೇಶದ್ರೋಹಿಗಳು. ಅವ್ರ ದೇಶದ್ರೋಹಿಗಳು ಯಾರು ಕೇಳಬಾರ್ದು. ಡಾಕ್ಟರ್ಗಳ ಮಾನಸಿಕತೆ ಯಾರು ಪ್ರಶ್ನೆ ಮಾಡ್ತಾರೆ? ಮತ್ತೆ ಮಾನಸಿಕತೆ ಏನ್ ಸರ್? ಮೂಲಭೂತತನ ಏನ್ ಮಾನಸಿಕತೆ? ಮತ್ತೆ ಮೂಲಭೂತವಾದಿತನ ಪ್ರಶ್ನೆ ಮಾಡ್ಬೇಕು ನಾವು. ಅದನ್ನ ಸಮರ್ಥಿಸ್ಕೊಳ್ತಾರಲ್ಲ, ಅವ್ರು ಪ್ರಶ್ನೆ ಮಾಡೋದು ನೀವು. ಯಾರು ಸಮರ್ಥಿಸ್ಕೊಂಡು ಸಮರ್ಥಿಸ್ಕೊ. ಜಮೀರ್ ಅಹಮದ್ ಖಾನ್ ಏನ್ ಮಾಡಿದ್ರು? ಏನ್ ಹೇಳಿದ್ದಾರೆ? ಬಸವರಾಜ ರೆಡ್ಡಿ ಏನ್ ಹೇಳಿದ್ರು? ಹೇಳಿದ್ದಾರೆ ಅವರು? ನನಗೆ ಯಾಕೋ ಬಿಆರ್ ಎಲೆಕ್ಷನ್ ಮುಂಚೆ ಇದಾಗುತ್ತೆ ಅದು ಅಂತ ಸಮರ್ಥನೆ ಹೇಳ್ತಕ್ಕಂಥದ್ದೇ. ಅಲ್ಲ, ಅದು ಅದನ್ನ ಸಮರ್ಥನೆ ಅಲ್ಲ, ಖಂಡನೆ ಅದು ಮಾಡ್ತಕ್ಕಂಥ ರಾಜಕೀಯ. ತಾಕತ್ತಿರ್ಬೇಕು ಅವ್ರಿಗೆ. ಉತ್ಕರ್ಷ್, ಅದು ರಾಜಕೀಯ. ದೇಶದ ವಿಚಾರವನ್ನು ಅದು ರಾಜಕೀಯ ಮಾಡ್ತಕ್ಕಂಥದ್ದು ಸರಿಯಲ್ಲ. ಯಾವ ದೇಶದ ಬಗ್ಗೆ ಅದನ್ನ ಮಾತಾಡ್ತಾರೆ? ಹೇಳ್ಬೇಕು ದೇಶದ ಜನ ಕಾಣುತ್ತೆ. ಸತ್ತಿದ್ದಾರೆ ರೀ, ಯಾರು ಅದಕ್ಕೊನೆ? ಹೌದು, ಅದನ್ನ ಖಂಡನೆ ಮಾಡ್ಬೇಕಲ್ಲ. ಏನ್ ಖಂಡನೆ ಮಾಡ್ಬೇಕು? ಭಯೋತ್ಪಾದಕರೇ ಹೊಣೆ ಇದಕ್ಕೆ. ಭಯೋತ್ಪಾದಕರು ಬೆಳೆಯೋದಕ್ಕೆ ಹೌದು. ಬಿಟ್ಟಿದ್ಯಾರು? ಬಿಟ್ಟಿದ್ಯಾರು ಅಂತಂದ್ರೆ ವಿಶ್ವವಿದ್ಯಾಲಯಗಳಲ್ಲಿ, ಹಾಸ್ಪಿಟಲ್ಗಳನ್ನ ಲ್ಯಾಬ್ ಮಾಡ್ಕೊಂಡಿದ್ದಾರೆ ಇವರು. ಮದ್ದುಗುಂಡುಗಳನ್ನ ತಯಾರಿಸೋದಕ್ಕೆ, ಸ್ಫೋಟಕಗಳನ್ನ ಸೀಮಾರಿ ಹಾಕ್ಬೇಕು ತಯಾರಿಸೋದಕ್ಕೆ ಅವ್ರಿಗೆ. ಅಂತ. ಇದೇ ಕೆಲಸ ಕಾಂಗ್ರೆಸ್ ಗವರ್ನಮೆಂಟ್ ಇದ್ದಾಗ ಮಾಡಿದ್ದಿದ್ದಾರೆ ಇಷ್ಟೊತ್ತಿಗೆ ದೊಡ್ಡ ರಾಮಾಯಣ ಮಾಡಿರೋರು. ಗುಜರಾತ್ ಸಿಎಂ ಆಗಿದ್ದಂತ ನರೇಂದ್ರ ಮೋದಿ ಅವರು ಬಂದು ಸ್ಫೋಟ ನಡೆದಂತ ಜಾಗದಲ್ಲಿ ನಿಂತ್ಕೊಂಡು ಮನಮೋಹನ್ ಸಿಂಗ್ ಅವರನ್ನ ಬೈದು ಒಂದ್ಸರಿ ಅಲ್ಲ 2 ಸರಿ ಬೈದು ಅಲ್ಲಿ ಎಲ್ಲರ ಹತ್ರ ರಾಜೀನಾಮೆ ಕೊಡಿಸಿ ಇದೆಲ್ಲ ನೀವು ಮಾಡ್ಬೋದು. ಪ್ರಿಯಾಂಕ್ ಖರ್ಗೆ ಒಂದು ಪ್ರಶ್ನೆ ಕೇಳಬಾರ್ದು. ಪ್ರಶ್ನೆ ಕೇಳಬಾರ್ದು ನಿಮ್ಮನ್ನ. 45 ದಾಳಿಗಳಾದಾಗ ಏನ್ ಮಾಡ್ತಾ ಇದ್ರು ಕಾಂಗ್ರೆಸ್ ಅವರು? ಅದೇ ನರೇಂದ್ರ ಮೋದಿ ಅವರು ಹೌದು, ಒಂದ್ ನಿಮಿಷ. ನರೇಂದ್ರ ಮೋದಿ ಅವರು ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಾಗ ಸ್ಫೋಟಗಳು ಸಂಭವಿಸಿದ ಸ್ಥಳಕ್ಕೆ ಬಂದು ಭಾಷಣ ಮಾಡಿ ಆಡಳಿತ ಸರ್ಕಾರವನ್ನ ಲೆಟ್ ಮಿ ಫಿನಿಶ್ ಉಗಿದು ರಾಜೀನಾಮೆ ಕೊಡಿಸಿದ್ರು. 1 ಸರಿ ಅಲ್ಲ 2 ಸರಿ ಅಲ್ಲ. ಬಂದು ಅಕೌಂಟಬಿಲಿಟಿ ಸ್ಮೃತಿ ಇರಾನಿ ಚೂಡಿ ಬೇಜು ಕ್ಯಾ ಬದ್ಧತೆ ಇದು. ಒಂದ್ ನಿಮಿಷ ತಡ್ರಿ. ಬಳೆಗಳನ್ನ ಕಳಿಸ್ಲಾ ನಿಮ್ಗೆ ಹಾಕೊಳ್ಳಕ್ಕೆ ಗೃಹ ಮಂತ್ರಿಗಳೇ ಅಂತ ಸ್ಮೃತಿ ಇರಾನಿ ಕೇಳಿದ್ರು. ನೆನಪಿದ್ಯಾ ತಮ್ಗೆ? ಆಗ ನೀವು ಕೇಳಿದ್ರೆ ಸರಿ. ಈಗ ಯಾರಾದ್ರೂ ಅಮಿತ್ ಶಾ ಮೋದಿ ಅವ್ರನ್ನ ಪ್ರಶ್ನೆ ಮಾಡ್ಬಿಟ್ರೆ ಅದು ದೇಶದ್ರೋಹ. ಚುನಾವಣೆಗೊಳಿಸ್ತೀರಲ್ರಿ, ನಿಮ್ಮ ವಿಕೃತ ಮನಸ್ಥಿತಿಯಾಗಿದೆ.